ಸ್ನೇಹಿತರೆ ನಮಸ್ಕಾರ. ಜಾಗೃತಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ ಪಾಪ ಕುಡ್ದಿದ್ದಾರೆ, ಓಕೆನಾ, ಕುಡಿಬೇಕು, ಓಕೆನಾ, ಕುಡಿಯೋದೇ ಒಂದು ಉದ್ಯೋಗ ಆಗಬಾರ್ದು. ನೋಡಿ ನಮ್ಮ ಕಾಸು ಕೊಟ್ಟು ಕುಡಿದು ಎಲ್ಲಂದರಲ್ಲಿ ಬಿದ್ದೋದ್ರೆ ಏನಾಗಬೇಕು ಹೇಳಿ, ಓಕೆನಾ. ಇವ್ರು ಎಲ್ಲಿ ಬಿದ್ದಿದ್ದಾರೆ ಅಂತ ಫ್ಯಾಮಿಲಿಯವ್ರು ಎಲ್ಲಿ ಹುಡುಕೊಂಬರ್ತಾರೆ. ಯಾರು ಮಿಸ್ ಆಗಿ ನೋಡಿ ಎಷ್ಟು ಕಾರು ಬರ್ತಾಯಿದೆ, ಮಿಸ್ ಆಗಿ ಇವ್ರಿಗೇನಾದ್ರು ಆದರೆ ಯಾರು ನೋಡ್ತಾರೆ? ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಯಾರು ಸುಧಾ ಕುಡೀರಿ, ಅದು ಅತಿಯಾಗಿ ಕುಡಿಬೇಡಿ. ಸಪೋಸ್ ಕುಡಿದ್ರೂ ಸುಧಾ ಮನೆಗೆ ಹೋಗಿ ಕುಡೀರಿ, ಓಕೆನಾ. ಈ ಥರ ಬಿದ್ದು ಪ್ರಾಬ್ಲಮ್ ಯಾರು ಸುಧಾ ಮಾಡ್ಕೊಳಕ್ಕೆ ಹೋಗಬೇಡಿ. ಜಾಗೃತಿಗಾಗಿ ಇದೊಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಕ್ಷಮೆ ಇರಲಿ, ಯಾರೋ ಬಿದ್ದಿದ್ದಾರೆ ಅಂತ ವೀಡಿಯೋ ಮಾಡಿದ್ದಾರೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ನಾನು ಹೇಳೋದೇನೆಂದರೆ, ಪ್ರತಿಯೊಬ್ಬರು ಸುಧಾ ಕುಡಿತಾರೆ, ಬಟ್ ಆದರೆ ನಮ್ಮ ಲಿಮಿಟು, ನಮ್ಮ ಏನಂದರೆ ನಮಗೆ ಮರ್ಯಾದೆನ ತೆಗಿಬಾರ್ದು, ಎಲ್ಲಿ ಬೇಕಂದಲ್ಲಿ ಬಿದ್ದೋಗಬಾರ್ದು. ನಂಬ್ಕೊಂಡು ನಿಮ್ಮ ಅಪ್ಪ ಅಮ್ಮ ಹೆಂಡ್ತಿ ಮಕ್ಕಳು ಎಲ್ಲರೂ ಇರ್ತಾರೆ. ಹಾಗಾಗಿ ಲಿಮಿಟಾಗಿ ಕುಡೀರಿ. ಸಪೋಸ್ ಅಷ್ಟು ಕುಡಿಬೇಕಾದ್ರೆ ಮನೆಗೆ ಹೋಗಿ ಕುಡೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಜಾಗೃತಿಗಾಗಿ ಈ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಜನಗಳನ್ನ ಎಜುಕೇಟೆಡ್ ಮಾಡೋದಕ್ಕೋಸ್ಕರ ಜನರ ಧ್ವನಿ ಅಂತ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ನೋಡಿ ಚೆನ್ನಾಗಿದೆ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ. ಯಾಕಂದರೆ ಈ ವಿಷಯಗಳನ್ನ ಎಲ್ಲರೂ ಸುಧಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಾನು ಒಳ್ಳೊಳ್ಳೆ ಕಂಟೆಂಟನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿದೆ ಅನಿಸಿದ್ರೆ 4 ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.